ಮೊಳಕೆ ಹುರುಳಿಕಾಳು ಇದು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಡಯಾಬಿಟಿಸ್ ಹಾಗೂ ವೆಯ್ಟ್ ಮ್ಯಾನೇಜ್ಮೆಂಟ್‌ಗಂತೂ ಇದು ತುಂಬಾನೇ ಸಹಕಾರಿ. ಇದರಲ್ಲಿ ಸಿಂಪಲ್ ಆಗಿ ಸಾಂಬಾರ್‌ನ ತುಂಬಾನೇ ಟೇಸ್ಟಿಯಾಗಿ ಮಾಡ್ಬೋದು. ಮೊದಲು ಆ ಮೊಳಕೆ ಕಟ್ಟಿರೋ ಹುರುಳಿಕಾಳನ್ನ ಒಂದು ಕುಕ್ಕರಲ್ಲಿ ನೀರ್ ಜೊತೆ ಸೇರಿಸಿ ಸ್ವಲ್ಪ ಉಪ್ಪು ಹಾಗೂ ಟೊಮೆಟೊ ಹಾಕಿ 3 ರಿಂದ 4 ವಿಷಲ್ ಕೂಗಿಸ್ಕೊಂಡು ಬೇಯಿಸ್ಕೊಳ್ಳಿ. ನಂತರ ಸ್ವಲ್ಪ ಹುರುಳಿಕಾಳು ಹಾಗೂ ಟೊಮೆಟೊನ ಸಪರೇಟ್ ಆಗಿ ತೆಗೆದಿಟ್ಕೊಂಡು ತಣ್ಣಗಾಗೋದಕ್ಕೆ ಬಿಡಿ. ನಂತರ ಒಂದು ಆಲೂಗಡ್ಡೆನ ಬೆಂದಿರೋ ಹುರುಳಿಕಾಳಿಗೆ ಸೇರಿಸಿ ಮತ್ತೆ ಸ್ವಲ್ಪ ಬೇಯಿಸ್ಕೊಳ್ಳಿ. ನಂತರ ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಒಣಮೆಣಸಿನಕಾಯಿ, ಎಳ್ಳು, ಗಸಗಸೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್‌ಗೆ ಕೊತ್ತಂಬರಿ, ಪುದೀನ, ಕಾಯಿ ಹಾಗೂ ಫ್ರೈ ಮಾಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆಗೆ ತಣ್ಣಗಾಗಿರುವಂಥ ಟೊಮೆಟೊ ಹಾಗೂ ಹುರುಳಿಕಾಳನ್ನ ಕೂಡ ಸೇರಿಸಿ ಜೊತೆಗೆ 3 ಸ್ಪೂನ್ ಧನಿಯಾ ಪುಡಿನ ಕೂಡ ಹಾಕೊಂಡು ನೀಟಾಗಿ ರುಬ್ಕೊಂಡು ಮಸಾಲೆನ ಬೆಂದಿರುವಂತಹ ಹುರುಳಿಕಾಳು ಹಾಗೂ ಆಲೂಗಡ್ಡೆಗೆ ಸೇರಿಸಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಕನ್ಸಿಸ್ಟೆನ್ಸಿಗೆ ತಕ್ಕಾಗೆ ನೀರನ್ನ ಕೂಡ ಸೇರಿಸ್ಕೊಳ್ಳಿ. ಲಾಸ್ಟಲ್ಲಿ ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವಿನ ಒಗ್ಗರಣೆ ಹಾಕೊಂಡ್ರೆ ಮೊಳಕೆ ಹುರುಳಿಕಾಳು ಸಾರು ರೆಡಿಯಾಗಿರುತ್ತೆ. ಇದು ಮುದ್ದೆ, ಅನ್ನ, ಚಪಾತಿ ಎಲ್ಲದಕ್ಕೂ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಹಾಗೂ ತುಂಬಾನೇ ಹೆಲ್ದಿ ಕೂಡ.